ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶಿವರಾತ್ರಿ ಪಾದಯಾತ್ರಿಗಳ ಸ್ವಾಗತಕ್ಕೆ ವಿಶೇಷ ಕಾರ್ಯಾಲಯ ಸಕಲ ಸಿದ್ಧತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಅನುಗ್ರಹ ಮಾರ್ಗದರ್ಶನದಲ್ಲಿ ಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ವರ್ಷಂಪ್ರತಿಯಂತೆ ಪಾದಯಾತ್ರಿಗಳನ್ನು ಸ್ವಾಗತಿಸುವ, ಅವರಿಗೆ ವಿಶೇಷ ಸೌಕರ್ಯಗಳನ್ನು ಒದಗಿಸುವ ಸಕಲ ಸಿದ್ಧತೆಗಳು ಈಗಾಗಲೇ ಸಂಪನ್ನಗೊಂಡಿವೆ. ಅವರನ್ನು ಪಾನೀಯ ನೀಡಿ ಸ್ವಾಗತಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆಯಿಂದ ಅವರಿಗೆ ಬೇಕಾದ ಔಷಧಿ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಶ್ರೀದೇವರ ದರ್ಶನ, ಅಂತೆಯೇ ಅನ್ನಪ್ರಸಾದ ವ್ಯವಸ್ಥೆ, ವಸತಿ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಲಾಗಿದೆ. ಪಾದಯಾತ್ರಿಗಳಿಗಾಗಿ ವಿಶೇಷ ಕಾರ್ಯಾಲಯವನ್ನು ತೆರೆದು ಅಲ್ಲಿ ಮಾಹಿತಿ ಒದಗಿಸುವುದು ನಡೆಯುತ್ತಿದೆ. ದಿನಾಂಕ 14 ಫೆಬ್ರವರಿ 2026 ಸಂಜೆ ಪಾದಯಾತ್ರಿಗಳನ್ನು ವಿಶೇಷವಾಗಿ ಸ್ವಾಗತಿಸಲಾಯಿತು. ಅಂತೆಯೇ ಪಾದಯಾತ್ರಿಗಳು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯನ್ನು ಶಾಲುಹಾರ ಸ್ಮರಣಿಕೆಗಳನ್ನು, ಹಣ್ಣು ಹಂಪಲುಗಳನ್ನು ನೀಡಿ ಗೌರವಿಸಿದರು. ಅಂತೆಯೇ ವಿಶೇಷ ಪಾದಯಾತ್ರಿಗಳನ್ನು ಈ ಸಂದರ್ಭ ಹೆಗ್ಗಡೆಯವರು ಗುರುತಿಸಿ ಗೌರವಿಸಿದರು. ಅಂತೆಯೇ ಆಶೀರ್ವಚನ ನೀಡಿದರು. ಸಕಲ ಸಿದ್ಧತೆಗಳ ಕುರಿತಾಗಿ ಧರ್ಮಾಧಿಕಾರಿಗಳ ಅಪರ ಕಾರ್ಯದರ್ಶಿಗಳಾದ ಶ್ರೀ ವೀರು ಶೆಟ್ಟಿ ಅವರು ಮತ್ತು ಶ್ರೀ ದೇವಳದ ಶ್ರೀ ಲಕ್ಷ್ಮೀನಾರಾಯಣ ರಾವ್ ಇವರು ಹೆಚ್ಚಿನ ಮಾಹಿತಿಗಳನ್ನು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡರು. ಪಾದಯಾತ್ರಿಗಳ ಅನುಭವವನ್ನು ಕೆಲವು ಪಾದಯಾತ್ರಿಗಳು ನಮ್ಮೊಡನೆ ಹಂಚಿಕೊಂಡರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಟ್ಟಿನಲ್ಲಿ ಪಾದಯಾತ್ರಿಗಳನ್ನು ಗುರುತಿಸಿ ಗೌರವಿಸುವುದು, ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವುದು, ಒಟ್ಟಿನಲ್ಲಿ ಶಿವರಾತ್ರಿ ಸಂಭ್ರಮ ತಾರಕಕ್ಕೇರಿದೆ. ಓಂ ಸ್ವಸ್ತಿ. ಶಿವ ಶಂಭೋ ಸ್ವಯಂಭೋ, ಶಂಭೋ 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 ಶಿವ ಶಂಭೋ ಸ್ವಯಂಭೋ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಶಂಭೋ ಶಿವ ಶಂಭೋ ಸ್ವಯಂಭೋ, ಶಂಭೋ ಶಿವ ಶಂಭೋ ಸ್ವಯಂಭೋ. ನಿರ್ಗುಣ ಪರಬ್ರಹ್ಮ ಸ್ವರೂಪ, ಘಮ ಘಮ ಭೂತ ಪ್ರಪಂಚ ರಹಿತ. ನಿರ್ಗುಣ ಪರಬ್ರಹ್ಮ ಸ್ವರೂಪ, ಘಮ ಘಮ ಭೂತ ಪ್ರಪಂಚ ರಹಿತ. ನಿಜ ಗುಣ ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ನಾವು ಈ ಮಹಾಶಿವರಾತ್ರಿ ಪ್ರಯುಕ್ತ ಧರ್ಮಸ್ಥಳದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ಇದು ನಮ್ಮ STM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಉಚಿತ ಸೇವೆಯಾಗಿದೆ. ಎಲ್ಲ ಕಡೆಗಳಿಂದ ಸಾಧಾರಣ ದಾವಣಗೆರೆ, ತೆಲಂಗಾಣ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ ನಮ್ಮ ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತಿರುವಂತಹ ಭಕ್ತಾದಿಗಳಿಗೆ ಸೇವೆಯನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ರೀತಿಯಿಂದ ಆರೋಗ್ಯ ಸೇವೆಯನ್ನು ನೀಡಲಾಗ್ತಾ ಇದೆ. ತುಂಬ ಕಡೆಗಳಿಂದ ಪಾದಯಾತ್ರಿಗಳು ಬರ್ತಾ ಇರೋದ್ರಿಂದ ಅವರಿಗೆ ಕಾಲು ನೋವು, ಮೊಣಕಾಲು ನೋವುಗಳಿರ್ತವೆ, ಮಂಡಿ ನೋವು ಇರ್ತವೆ, ಮತ್ತು ಜ್ವರ ಬಂದಿರ್ತವೆ. ಇಂತೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಶೀಘ್ರವೇ ಪರಿಹಾರ ಕೊಡುವಂತಹ ಪೇನ್ ಕಿಲ್ಲರ್ಗಳಾಗಿರಬಹುದು ಮತ್ತು ಸ್ಪ್ರೇಗಳನ್ನು ಎಲ್ಲ ಹಾಕುವಂತಹ ಸೇವೆಗಳನ್ನು ಇಲ್ಲಿ ನೀಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಉಚಿತವಾಗಿ ಖಾವಂದರ ಆಶೀರ್ವಾದ, ಅಮ್ಮನವರ ಶುಭಾಶೀರ್ವಾದಗಳೊಂದಿಗೆ ಇದನ್ನೆಲ್ಲ ಈ ಸೇವೆಯನ್ನು ನೀಡ್ತಾ ಇರೋದು ನಮಗೆಲ್ಲ ಖುಷಿಯ ವಿಚಾರ.
ನನ್ನ ಹೆಸರು ಭವಿಷ್ಯ ಶೆಟ್ಟಿ. ನಾನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ STM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಾರ್ಕೆಟಿಂಗ್ ವಿಭಾಗದ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ರಾಮದಹನ ಕರುಣಾಕರಲಿಂಗಂ ರಾವಣಗರ್ಭ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गम्. कनकमहामणिभूषितलिङ्गं पणिपतिवेशितशोभितलिङ्गं दक्षसुयज्ञविनाशनलिङ्गं तत्प्रणमामि सदा शिवलिङ्गम्. कुङ्कुमचन्दनलेपितलिङ्गं पङ्कजहारसुशोभितलिङ्गं सञ्चितपापविनाशनलिङ्गं तत्प्रणमामि सदा शिवलिङ्गम्. देवगणार्जितसेवितलिङ्गं भावैर्भक्तिविदेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम्. 12-13 ಜನ ಬಂದಿವಣ್ಣ. ಹೆಂಗಾಯ್ತು ಜರ್ನಿ ಎಲ್ಲ? ಜರ್ನಿ ಚೆನ್ನಾಯ್ತಣ್ಣ. ದೇವರಂತೂ ಚೆನ್ನಾಗಿ ಮಂಜುನಾಥ ಸ್ವಾಮಿ ಚೆನ್ನಾಗಿ ಕರ್ಕೊಬಂದ. ಏನು ಹೆಸರು ನಿಮ್ಮದು? ತಿಮ್ನಾಯ್ಕ. ಹಾಂ ಆಚೆ ಹಾಂ. ಎಷ್ಟು ಜನ ಬಂದಿರಿ? ನಾವೊಂದು ಸುಮಾರು ಜನ ಬಂದಿದ್ದಾರೆ, ಹಿಂದಗಡೆ ಬರ್ತಾ ಇದ್ದಾರೆ. ಹೆಂಗಾಯ್ತು ಇದು ಓ ಚೆನ್ನಾಯ್ತು ಯಾತ್ರೆ ಎಲ್ಲ, ಪಾದಯಾತ್ರೆ? ಪಾದಯಾತ್ರೆ ಚೆನ್ನಾಯ್ತು. ಗಣಸಿ ಎಷ್ಟು ಜನ ಬಂದಿರಿ? 40 ಜನ ಬಂದ್ವಿ. ಹಾಂ, ಹೆಂಗಾಯ್ತು ಪಾದಯಾತ್ರೆ ಎಲ್ಲ? ಪಾದಯಾತ್ರೆ ದೇವ್ರು ಚೆನ್ನಾಗಿತ್ತು. ಹೆಂಗೆ ಬಂದ್ರಿ ನೀವು? ಯಾವ ರೂಟಲ್ಲಿ? ಬೇಲೂರು ರೂಟು. ಬೇಲೂರು ಚಾರ್ಮಾಡಿ ಭಯ. ಹಾಂ, ಚಾರ್ಮಾಡಿ. ಹಾಂ, ಎಲ್ಲೆಲ್ಲ ನಿಮಗೆ ವ್ಯವಸ್ಥೆ ಎಲ್ಲ ಇತ್ತು? ಎಲ್ಲ ತಲೆ ಉಪಚಾರಕ್ಕೆಲ್ಲ ಎಲ್ಲ ತಲೆ ವ್ಯವಸ್ಥೆ ಇತ್ತು. ಎಲ್ಲ ಕರೆಕ್ಟ್ ಆಗಿದೆ? ಕರೆಕ್ಟ್ ಆಗಿದೆ. ಓಕೆ. ಬ್ಯಾಡ್ರಳ್ಳಿ ಏನ್ ಹೆಸರು? ಕಾಂತರಾಜು. ಓಕೆ. ಎಷ್ಟು ಜನ ಬಂದ್ರಿ? ನಾವು 20 ಜನ ಬಂದಿದ್ದೀವಿ. ಯಾವ ರೂಟಲ್ಲಿ ಬಂದ್ರಿ? ಇದು ಆಲೂರು ಅಂತೇಳಿ, ಇದು ಬೇಲೂರು. ಆಮೇಲೆ ಚಾರ್ಮಾಡಿ ಭಯ ಬಂದ್ರಿ? ಹಾಂ ಬಂದು. ಎಷ್ಟು ನಿಮ್ಗೆ ಯಾವ ಹೊರಟ್ರಿ? ಎಲ್ಲಿವರೆಗೆ ಬಂದ್ರಿ? ನಾವು ಬುಧವಾರ ಬೆಳಗಿನ ಜಾವ 4 ಗಂಟೆ. ಹಾಂ, ಇವತ್ತೀಗ ಶನಿವಾರ ಆಯ್ತು. ಶನಿವಾರ ತಲುಪಿದ್ರಿ ಇಲ್ಲಿಗೆ? ಬೆಳಗ್ಗೆನ ತಲುಪ್ತು. ಏನೋ ತ್ರಾಸ ಆಯ್ತಾ? ಏನು ತ್ರಾಸ ಎಲ್ಲ ಆಯ್ತಾ? ಆಯ್ತು. ದರ್ಶನ ಮುಗೀತು. ಹೌದಾ? ಇನ್ನೀಗ ಇಲ್ಲೇ ಇರ್ತಿರಲ್ಲೇ? ಇಲ್ಲ, ಓದ್ತೀವಿ. ಹೊರಡು. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷದಂತೆ ನಡೆಯುತ್ತಿರುವ ಮಹಾಶಿವರಾತ್ರಿಯು ಈ ಬಾರಿಯೂ ವಿಜೃಂಭಣೆಯಿಂದ ನಡೆಯಲು ಪ್ರಾರಂಭವಾಗಿದೆ. ಪೂಜ್ಯ ಹೆಗ್ಗಡೆಯವರು ಈ ದಿನ ಬೆಳಗ್ಗೆ ಒಂದು 4 ಕಡೆ ಇವರ ಕ್ಯಾಂಪುಗಳಿಗೆ ಹೋಗಿ ಪಾದಯಾತ್ರಿಗಳನ್ನು ಭೇಟಿ ಮಾಡಿ ಅವರ ಎಲ್ಲ ವಿಚಾರಗಳನ್ನು ಕೇಳಿ ಅವರಿಗೆ ಆಶೀರ್ವಾದ ಮಾಡಿ ನಾವು ವಾಪಸ್ ಬಂದಿರುತ್ತಾರೆ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಮಹಾಶಿವರಾತ್ರಿ ಖಂಡಿತವಾಗಿಯೂ ಶಿವನ ಕ್ಷೇತ್ರ ಆದ ಕಾರಣ ಮಂಜುನಾಥ ಸ್ವಾಮಿಯ ಪದತಲಕ್ಕೆ ಸಾವಿರಾರು ಜನ ಬೆಂಗಳೂರಿನಿಂದ, ಉತ್ತರ ಕರ್ನಾಟಕದಿಂದ, ಹಾಸನ, ಮಡಿಕೇರಿ ಇಂಥ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಿಂದ ಶಿವರಾತ್ರಿಗೆ ಪಾದಯಾತ್ರಿಗಳಾಗಿ ಬರ್ತಾರೆ. ನಮಗೆ ಈ ಪಾದಯಾತ್ರಿಗಳನ್ನು ನೋಡುವಾಗ ಶಿವನ ಪ್ರತಿರೂಪ ಕಾಣ್ತದೆ. ಯಾಕಂದರೆ 300-400 ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆಯಲ್ಲಿ ಬಂದು ಶ್ರೀ ಮಂಜುನಾಥ ಸ್ವಾಮಿಗೆ ಅವರ ಭಕ್ತಿಯನ್ನು ಸಮರ್ಪಿಸುವುದನ್ನು ಕಂಡಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ಪೂಜ್ಯ ಹೆಗ್ಗಡೆಯವರು ಕೂಡ ಇದನ್ನೇ ಹೇಳ್ತಾ ಇರ್ತಾರೆ. ಅವರಲ್ಲಿ ನಾವು ಮಂಜುನಾಥ ಸ್ವಾಮಿಯನ್ನು ಕಾಣ್ಬೋದು ಅನ್ನುವಂಥ ಒಂದು ದೃಷ್ಟಿಯನ್ನು ಅವರು ಕೂಡ ವ್ಯಕ್ತಪಡಿಸ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು 1-1.5 ತಿಂಗಳು ಮೊದಲೇ ಈ ಮಹಾಶಿವರಾತ್ರಿಗೆ ತಯಾರಿಯನ್ನು ಮಾಡುತ್ತೇವೆ. ಸಾಧಾರಣ ಒಂದು 60-70 ಕಡೆ ಚಾರ್ಮಾಡಿಯಿಂದ ಬರುವಾಗ ಅಥವಾ ಸಕಲೇಶ್ವರದಿಂದ ಬರುವಾಗ ಜನಗಳಿಗೆ
ಯಾವ ರೀತಿಯಲ್ಲಿ ಪಾದಯಾತ್ರೆಯಲ್ಲಿ ಬರಬೇಕು, ಯಾವ ರೀತಿಯಲ್ಲಿ ನಡ್ಕೊಂಡು ಬರಬೇಕು, ಏನೆಲ್ಲ ಅವರು ಮುಂಜಾಗ್ರತೆ ವ್ಯವಸ್ಥೆಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಸೂಚನಾ ಫಲಕಗಳನ್ನು ಎಲ್ಲ ಕಡೆ ಕೂಡ ಹಾಕಿದ್ದೇವೆ. ಎಲ್ಲಿ ತನಕ ಅಂದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಜನಗಳು ರಾತ್ರಿ 6 ಗಂಟೆಯ ನಂತರ ನಡೀತಾ ಬರಬೇಕಾದ್ರೆ ಅವರ ಅಂಗಿಯ ಅಥವಾ ಸೀರೆಯ ಹಿಂಭಾಗದಲ್ಲಿ ಕೆಲವು ರಿಫ್ಲೆಕ್ಟರ್ಗಳನ್ನು ಅಳವಡಿಸಿಕೊಂಡ್ರೆ ಬರುವಂಥ ವಾಹನದವರಿಗೆ ನಿಮ್ಮ ಬರುವಿಕೆಯನ್ನು ಗೋಚರವಾಗ್ತದೆ. ಅದಕ್ಕಾಗಿ ನೀವು ರಿಫ್ಲೆಕ್ಟರ್ಗಳನ್ನು ಕೂಡ ಅಳವಡಿಸಬೇಕು ಅನ್ನುವಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹಾಗೆ ಯಾತ್ರಾರ್ಥಿಗಳು ಕೂಡ ಈ ಸೂಚನೆಗಳನ್ನು ಎಲ್ಲ ಅನುಸರಿಸುತ್ತಾ ಇವತ್ತು ಸಾಧಾರಣ 90% ಬರುವ ಪಾದಯಾತ್ರಿಗಳು ಶ್ರೀ ಕ್ಷೇತ್ರವನ್ನು ತಲುಪಿದ್ದಾರೆ. ಇಲ್ಲಿ ಎಲ್ಲ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಂತೆ ಹಾಗೂ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ನಿರ್ದೇಶನದಂತೆ ಎಲ್ಲ ಅವರಿಗೆ ಬೇಕಾದ ಅನುಕೂಲತೆಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಸರತಿ ಸಾಲು, ಆಮೇಲೆ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಬರುವಾಗ ಅಲ್ಲಿರುವ ಸ್ವಚ್ಛತೆಗಳನ್ನು ಕಾಪಾಡಿಕೊಂಡು ಅವರ ಚಪ್ಪಲ್ಗಳನ್ನು ಅವರ ಬಟ್ಟೆಗಳನ್ನು ಹಾಕಲಿಕ್ಕೆ ಬೇರೆಯಾದ ಒಂದು ತೊಟ್ಟಿಗಳನ್ನು ವ್ಯವಸ್ಥೆ ಮಾಡುವಂಥದ್ದನ್ನು ಎಲ್ಲ ಇಲ್ಲಿ ನಾವು ತಯಾರಿ ಮಾಡಿದ್ದೇವೆ. ಪೂಜ್ಯ ಹೆಗ್ಗಡೆಯವರ ಈ ದೂರದೃಷ್ಟಿಯಿಂದ ಎಲ್ಲ ಸ್ವಚ್ಛತೆಗಾಗಿ ಕೂಡ ತುಂಬ ಕಡೆ ಎಲ್ಲ ಕಸದ ಬುಟ್ಟಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅದಲ್ಲದೆ ನಾವು ಬೇರೆ ಕಡೆಯಿಂದ ಕೂಡ ಈ ಸ್ವಚ್ಛತಾ ಕಾರ್ಯಕ್ರಮ ಮಾಡುವ ಜನಗಳನ್ನು ಕೂಡ 10-15 ಜನಗಳನ್ನು ವಿಶೇಷವಾಗಿ ಶಿವರಾತ್ರಿಗಿಂದಲೇ ನಾವು ಕರೆಸಿ ಅವರಿಂದ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಊಟದ ವ್ಯವಸ್ಥೆ, ಆಮೇಲೆ ಸರತಿ ಸಾಲಿನ ದೇವಸ್ಥಾನಕ್ಕೆ ಹೋಗಲು ಸರತಿ ಸಾಲಿನ ವ್ಯವಸ್ಥೆ, ಆಮೇಲೆ ಇಲ್ಲಿ ಆಗುವಂಥ ಎಲ್ಲ ಭಜನಾ ಕಾರ್ಯಕ್ರಮಗಳಿಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೇವೆ. ಇವತ್ತು ಸಂಜೆಯ ಒಳಗೆ ಸಾಧಾರಣ ಎಲ್ಲ ಪಾದಯಾತ್ರಿಗಳು ಬಂದು ತಲುಪ್ತಾರೆ. ನಾಳೆ ಬೆಳಿಗ್ಗೆಯಿಂದ ಈ ಮಹಾಶಿವರಾತ್ರಿಯ ದಿನ ಪ್ರಾರಂಭವಾಗಿ ಎಲ್ಲ ವಿಜೃಂಭಣೆಯಿಂದ ಎಲ್ಲರೂ ಆಚರಿಸ್ತಾರೆ. ಹಾಗೆ ಇವತ್ತು ಸಂಜೆ ಪಾದಯಾತ್ರಿಗಳು ಇಲ್ಲಿ ಕ್ಷೇತ್ರಕ್ಕೆ ಬಂದವರು ಇಲ್ಲಿ ನಮ್ಮ ದೇವಸ್ಥಾನದ ಎದುರುಗಡೆ ಇರುವ ಮಂಟಪದಲ್ಲಿ ಒಂದು ಸಭೆಯನ್ನು ನೆರವೇರಿಸ್ತಾರೆ. ಅದರಲ್ಲಿ ಪೂಜ್ಯ ಹೆಗ್ಗಡೆಯವರನ್ನು ಪಾದಯಾತ್ರಿಗಳು ಸನ್ಮಾನಿಸುತ್ತಾರೆ. ಹಾಗೆ ಪಾದಯಾತ್ರಿಗಳನ್ನು ಕೂಡ ಅದರ ಮುಖಂಡರನ್ನು ಪೂಜ್ಯ ಹೆಗ್ಗಡೆಯವರು ಸನ್ಮಾನಿಸಲಿದ್ದಾರೆ. ನಾಳೆ ಸಂಜೆ 6 ಗಂಟೆಯಿಂದ ಪಂಚಾಕ್ಷರಿ ಮಂತ್ರವನ್ನು ಪೂಜ್ಯರು ಪ್ರಾರಂಭಿಸಿ ಬಂದ ಪಾದಯಾತ್ರಿಗಳು ನಾಳೆ ಸಂಜೆ 6ರಿಂದ ನಾಡಿದ್ದು ಬೆಳಿಗ್ಗೆ 6ರ ತನಕ ಅಹೋರಾತ್ರಿ ಪಂಚಾಕ್ಷರಿ ಮಂತ್ರವನ್ನು ಪಠಿಸುತ್ತಾ ಶಿವನ ಕ್ಷೇತ್ರದಲ್ಲಿ ಶಿವನನ್ನು ಭಕ್ತಿ ಮಾಡುತ್ತಾ ಬೆಳಿಗ್ಗೆ ಕಾಲವನ್ನು ಕಳೆಯುತ್ತಾರೆ. ಎಲ್ಲರೂ ಭಕ್ತಿಯಿಂದ ಈ ಶಿವರಾತ್ರಿಯನ್ನು ಒಳ್ಳೆಯ ರೀತಿಯಲ್ಲಿ ಆಚರಿಸಿದ್ದಾರೆ. ಹಾಗೂ ಎಲ್ಲ ಮುಂಜಾಗ್ರತೆಯನ್ನು ಇಲ್ಲಿ ವಹಿಸಿಕೊಂಡು ಎಲ್ಲ ರೀತಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಈ ಮಹಾಶಿವರಾತ್ರಿಯು ಚೆನ್ನಾಗಿ ನಡೀತಾ ಇದೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಮಾಘ ಬಹುಳ 13 ನಮಗೆ ಬಹಳ ಹಬ್ಬದಲ್ಲಿ ಭಾರಿ ವಿಶಿಷ್ಟವಾದ ಹಬ್ಬ ಶಿವರಾತ್ರಿ. ದೇಶಾದ್ಯಂತ ಈಶ್ವರನ ಒಂದು ಪೂಜೆಯನ್ನು ಭಕ್ತರು, ಈಶ್ವರನ ಸೇವಕರು ಬಹಳ ಭಯ ಭಕ್ತಿಯಿಂದ ಆಚರಿಸ್ತಾರೆ. ಹಾಗೆ ಧರ್ಮಸ್ಥಳದಲ್ಲಿ ಕೂಡ ಆದಿತ್ಯವಾರ 15/2/2026 ರವಿವಾರದಂದು ಶಿವರಾತ್ರಿ ಉತ್ಸವ ನಡೆಯಲಿಕ್ಕಿದೆ. ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಶ್ರೀ ಸ್ವಾಮಿಯ ದರ್ಶನ ಮಾಡಿ ಪುಳಕಿತರಾಗ್ತಾರೆ. ಹಾಗೆ ಧರ್ಮಸ್ಥಳದಲ್ಲಿ ಈ ದಿವಸ ಭಾರಿ ವಿಶೇಷ ಪೂಜೆಗಳು ನಡೆಯಲಿಕ್ಕಿದೆ. ಶಿವರಾತ್ರಿ ದಿವಸ ಸಂಜೆ 6 ಗಂಟೆಯಿಂದ ಸ್ವಾಮಿಗೆ ಅಭಿಷೇಕ, 4 ಜಾಮದ ಪೂಜೆಗಳು ನಡೆಯಲಿಕ್ಕಿದೆ. ಧರ್ಮಸ್ಥಳದಲ್ಲಿ ಶಿವರಾತ್ರಿ ದಿವಸ ಮಾತ್ರ ರಾತ್ರಿ ಹೊತ್ತಿನಲ್ಲಿ ಅಭಿಷೇಕ ನಡೆಯುವಂಥದ್ದು. ಬೇರೆ ಯಾವುದೇ ದಿವಸ ಬೆಳಿಗ್ಗೆ ಮಾತ್ರ ಅಭಿಷೇಕ ನಡೀತದೆ. ಶಿವರಾತ್ರಿಯಲ್ಲಿ ರಾತ್ರಿ ಹೊತ್ತು ಅಭಿಷೇಕ ನಡೀತದೆ, 4 ಜಾಮದ ಪೂಜೆಗಳು ನಡೀತದೆ. ಸುಮಾರು 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ವಿಶೇಷ ಪೂಜೆಗಳು ನಡೀತಾ ಇರ್ತದೆ. 12 ಗಂಟೆ ನಂತರ ಶ್ರೀ ಸ್ವಾಮಿಗೆ ಮಹಾಪೂಜೆ ನಡೆದು ಶ್ರೀ ಸ್ವಾಮಿಯ ಪಲ್ಲಕ್ಕಿ ಉತ್ಸವ, ನಾಲಕ್ಕಿ ಉತ್ಸವ ಹಾಗೆ ರಥೋತ್ಸವಗಳು ನಡೆಯಲಿದೆ. ಸುಮಾರು 2 ಗಂಟೆ ಹೊತ್ತಿಗೆ ಉತ್ಸವಾದಿಗಳು ಮುಗಿದು ದೇವರು ಹೊರಾಂಗಣಕ್ಕೆ ಬಂದು ಬೆಳ್ಳಿ ರಥದಲ್ಲಿ ವಿರಾಜಮಾನರಾಗಿ
ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಮಹಾದ್ವಾರದ ಬಳಿ ಇರುವಂಥ ಕಟ್ಟೆಯಲ್ಲಿ ವಿಶೇಷ ಪೂಜೆಯನ್ನು ಪಡ್ಕೊಳ್ತಾರೆ. ಈ ರಥೋತ್ಸವ ನಡೆಯುವ ಸಂದರ್ಭದಲ್ಲಿ ಭಕ್ತಾದಿಗಳು ಒಂದು ಸಂತೋಷ, ಆ ಒಂದು ದೇವರ ಮೇಲೆ ಭಕ್ತಿ, ಅದನ್ನು ನೋಡಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ಭಕ್ತಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಶ್ರೀ ಸ್ವಾಮಿಯನ್ನು ರಥದಲ್ಲಿ ನೋಡೋದು ಬಹಳ ಅವರಿಗೆ ಸಂತೋಷ ವಿಷಯ, ಹಾಗೆ ಭಾಳ ಪುಣ್ಯ ಕೆಲಸ ಕೂಡ. ಭಕ್ತಾದಿಗಳಿಗೆ ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡಲಿಕ್ಕೆ ಕಷ್ಟ ಆದವರು ಹೊರಗಡೆಯಲ್ಲೇ ಶ್ರೀಸ್ವಾಮಿ ದರ್ಶನವನ್ನು ಮಾಡ್ಬೋದು. ದೇವರೇ ರಥದಲ್ಲಿ ಬಂದು ವಿರಾಜಮಾನರಾಗಿ ಭಕ್ತಾದಿಗಳಿಗೆ ದರ್ಶನ ಕೊಡ್ತಾರೆ. ಹಾಗೆ ರಾತ್ರಿ ಬಸ್ ನಿಲ್ದಾಣ ಮಾಡಿರುವಂಥ ಗೌರಿ ಮಾರುಕಟ್ಟೆಯಲ್ಲಿ ವಿಶೇಷ ಪೂಜೆ ಪಡೆದು ಪುನಃ ದೇವಸ್ಥಾನಕ್ಕೆ ಬಂದು ದೇವರು ಇನ್ನೊಂದು ರಥ, ಅಂಗಣ ರಥ ಅಂತ ಇದೆ, ಅದರಲ್ಲಿ ಕೂತು ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಬಂದು ದೇವರು ಒಳಗಾಗುವ ಕ್ರಮ ಇದೆ. ಸುಮಾರು ಬೆಳಿಗ್ಗೆ 4 ಗಂಟೆ 5 ಗಂಟೆವರೆಗೆ ಈ ಪ್ರಕ್ರಿಯೆಗಳು ನಡೀತಾ ಇರ್ತದೆ. ಬೆಳಿಗ್ಗೆ 5 ಗಂಟೆ ನಂತರ ಮತ್ತೆ ಪುನಃ ದೇವಸ್ಥಾನ ಒಳಗಡೆ ವಿಶೇಷ ಕಾರ್ಯಕ್ರಮ ಇದೆ. ಆ ಸಮಯದಲ್ಲಿ ಭಕ್ತಾದಿಗಳನ್ನು ಯಾರು ದೇವಸ್ಥಾನ ಒಳಗಡೆ ಬಿಡೋದಿಲ್ಲ. ಶಿವರಾತ್ರಿ ಪ್ರಯುಕ್ತ ದೇವಸ್ಥಾನ ಒಳಗಡೆ ವಿಶೇಷ ಪೂಜೆಗಳು ಸುಮಾರು ಬೆಳಿಗ್ಗೆ 9 ಗಂಟೆವರೆಗೂ ನಡೀತದೆ. ಆ ಸಮಯದಲ್ಲಿ ಭಕ್ತಾದಿಗಳಿಗೆ ಅವಕಾಶ ಇಲ್ಲ. ಆದರೂ ನಾವು ಹೊರಾಂಗಣೆಯಿಂದ ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಗರ್ಭಗುಡಿ ಆವರಣಕ್ಕೆ ಹೋಗಿ ವಿಶೇಷ ಪೂಜೆಗಳನ್ನು ಮಾಡಿಸಲಿಕ್ಕೆ ಅವಕಾಶವಿರೋದಿಲ್ಲ. ಈ ಒಂದು ದಿವಸ ಶ್ರೀ ಸ್ವಾಮಿಯು ವಿಶೇಷ ಪೂಜೆಗಳನ್ನು ಪಡ್ಕೊಂಡು ಭಕ್ತಾದಿಗಳಿಗೆ ತಮ್ಮ ಅನುಗ್ರಹವನ್ನು ನೀಡಿ ಹರಿಸ್ತಾರೆ. ಹಾಗೆ ಎಷ್ಟೋ ಭಕ್ತಾದಿಗಳು ದೇವರನ್ನು ನೋಡಿ ದೇವರ ಮೇಲೆ ಭಕ್ತಿ ಇಟ್ಟು ಪೂಜೆ ಮಾಡಿಸಿ ಹೋಗಿ ಪುಳಕಿತರಾಗ್ತಾರೆ. ಪ್ರತಿ ವರ್ಷ ಇಲ್ಲಿ ಸಂಜೆ 6 ಗಂಟೆ ನಂತರ ಪಂಚಾಕ್ಷರಿ ನಾಮ ಪಠಣ ನಡೀಲಿಕ್ಕಿದೆ. ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಅಹೋರಾತ್ರಿ ಶಿವಪಂಚಾಕ್ಷರಿ ಭಜನೆ ನಡೆಯಲಿಕ್ಕಿದೆ. ಸಾವಿರಾರು ಲಕ್ಷಾಂತರ ಮಂದಿ ಈ ಭಜನೆಯಲ್ಲಿ ಭಾಗವಹಿಸಿ ತಮ್ಮ ಭಕ್ತಿಯನ್ನು ಪ್ರದರ್ಶಿಸ್ತಾರೆ. ಹಾಗೆ ದೇವಸ್ಥಾನದ ಹೊರಾಂಗಣದಲ್ಲಿ ಲಕ್ಷಾಂತರ ಮಂದಿ ರಸ್ತೆ ಇಡೀ ವಿಶೇಷವಾಗಿ ಭಜನೆ ಮಾಡುತ್ತಾ ತಮ್ಮ ಭಕ್ತಿ ಭಾವ ತೋರಿಸ್ತಾರೆ. ಹಾಗೆ ಪ್ರತಿ ವರ್ಷ ಕೂಡ ಬ್ಯಾಂಗ್ಳೂರು ಈ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಭಕ್ತಾದಿಗಳು ಪಾದಯಾತ್ರೆಯಲ್ಲಿ ಬರ್ತಾರೆ. 300-400 ಕಿಲೋಮೀಟರ್ ನಡ್ಕೊಂಡು ಬಂದು ಶ್ರೀ ಸ್ವಾಮಿಯ ಸೇವೆ ಮಾಡ್ತಾರೆ. ಅಂದರೆ ಈ ಭಕ್ತಾದಿಗಳಿಗೆ ಸ್ವಾಮಿಯ ಮೇಲೆ ಎಷ್ಟು ಭಕ್ತಿ, ನಡ್ಕೊಂಡೇ ಬಂದು ಶ್ರೀ ಸ್ವಾಮಿ ದರ್ಶನ ಮಾಡಬೇಕು ಎಂಬ ಒಂದು ಅವರ ಛಲ ಇದೆ. ಇದು ಅವರನ್ನು ಖಂಡಿತವಾಗಿಯೂ ಮುಂದೆ ತಮ್ಮ ಮಾಡಿದ ಸೇವೆಗೆ ಖಂಡಿತವಾಗಿ ದೇವರ ಅನುಗ್ರಹ ಮಾಡಿಯೇ ಮಾಡ್ತಾರೆ. ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು.
ಕುಡುಮದಲ್ಲಿ ನೆಲೆಸಿರುವ ಪಾರ್ವತಿ ಕುಡುಮದಲ್ಲಿ ನೆಲೆಸಿರುವ ಪಾರ್ವತಿ ಪುತ್ರನೇ 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 ಪದನಿಚ್ಚ ತಗದರಿ ತಜ್ಜಂ ಅವರೆ ಗದರಿ ಗಮ್ಮ ತಗಜ್ಜಂ ಪವಮ ಪದನಿಸ ತಗದರಿ ತಜ್ಜಂ ಅವರೆ ಗದರಿ ಗಮ್ಮ ತಗಜ್ಜಂ ಪವಮ ತಜಣು ದವಮಗ ತರಿದ ಜಣು ಸನಿದ ಬಮಗ ತಾಂ ದದೀಂ ದಮ ಬಮ ಪದನಿದ ತಜಣು ದವಮಗ ತರಿದ ಜಣು ಸನಿದ ಬಮಗ ತಾಂ ದದೀಂ ದಮ ಬಮ ಪದನಿದ ತಗದದಿ ಗಿಡ ತುಂ ಸರಿ ಗಮಗ ದಿವಿ ದದಿ ಗಿಡ ತುಂ ನಿಸರಿ ಗರಿ ಜಣು ದದಿ ಗಿಡ ತುಂ ಪ್ರಥಮದಲ್ಲಿ ವಂದಿಸುವೆ ವಿಘ್ನ ನಾಶಕನೇ ಪ್ರಥಮದಲ್ಲಿ ವಂದಿಸುವೆ ವಿಘ್ನ ನಾಶಕನೇ ಪ್ರಥಮದಲ್ಲಿ ವಂದಿಸುವೆ ಪರಿಪರಿಯ ದುಃಖದಲ್ಲಿ ಪರಿತಪಿಪ ಬಹು ಜನರು ಶ್ರೀಧರ್ಮಸ್ಥಳದೆಡೆಗೆ ಬರುವ ಸಮಯದಲ್ಲಿ ಪರಿಪರಿಯ ದುಃಖದಲ್ಲಿ ಪರಿತಪಿಪ ಬಹು ಜನರು ಶ್ರೀಧರ್ಮಸ್ಥಳದೆಡೆಗೆ ಬರುವ ಸಮಯದಲ್ಲಿ ಸಕಲ ವಿಘ್ನಗಳನ್ನು ಪರಿಹರಿಸಿ ಅವರನಿ ಸಕಲ ವಿಘ್ನಗಳನ್ನು ಪರಿಹರಿಸಿ ಅವರನಿ ಸಕಲ ವಿಘ್ನಗಳನ್ನು ಪರಿಹರಿಸಿ ಅವರನಿ ಸುಕ್ಷೇಮವನ್ನಿತ್ತು ರಕ್ಷಿಬೋಧ ಕಂಡೆ ಸಕಲ ವಿಘ್ನಗಳನ್ನು ಪರಿಹರಿಸಿ ಅವರನಿ ಸುಕ್ಷೇಮವನ್ನಿತ್ತು ರಕ್ಷಿಬೋಧ ಕಂಡೆ ಸಕಲ ವಿಘ್ನಗಳನ್ನು ಪರಿಹರಿಸಿ ಅವರನಿ ಸುಕ್ಷೇಮವನ್ನಿತ್ತು ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ. ಪೂಜ್ಯರು ನಮ್ಮನ್ನು ಉದ್ದೇಶಿಸಿ ಇವತ್ತು ಮಾತಾಡ್ತಾ ಇದ್ದಾರೆ. ದಯಮಾಡಿ ಅವರ ನುಡಿಮುತ್ತುಗಳನ್ನು ನೀವು ಕೇಳಿ ದಯಮಾಡಿ. ಪ್ರಾರ್ಥಿಸಿಕೊಂಡು 35 ವರ್ಷದ ಪಾದಯಾತ್ರೆಯನ್ನು ಮತ್ತು ಜ್ಞಾಪಕವನ್ನು ವಹಿಸಿರ್ತಕ್ಕಂಥ ಸಂಸ್ಥೆಗಳ ಪದಾಧಿಕಾರಿಗಳೇ ಮತ್ತು ಸೇವಾ ಕರ್ತರೆ ಮತ್ತು ನಾಳೆ ನಡೀಬೇಕಾದ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ನಡೀಬೇಕಾದ್ರೆ ನಾವು ಇಲ್ಲಿ ದೀಪ ಹುಡುಕಿದ್ದೇವೆ, ಕಣ್ಣು ದೀಪವನ್ನು ಹುಡುಕಿದ್ದೇವೆ. ದೀಪ ಹಚ್ಚಿ ನಾವು ಪ್ರಪಂಚದ ದೀಪವನ್ನು ಪ್ರಾರಂಭ ಮಾಡಿದ್ದೇವೆ. ಮಹಾಲಕ್ಷ್ಮಿ ತಾಯಿಯವರು ನಮ್ಮವರು ಇಲ್ಲಿ ಒಂದು ಬಹಳ ಉತ್ಸಾಹವಾಗಿ ಬಹಳ ಪ್ರೀತಿ ಈ ಶಿವರಾತ್ರಿ. ಹಾಗಾಗಿ ಅವರ ಆದರ್ಶವನ್ನು ನೆನಪಿಸಿಕೊಂಡು ಅವರನ್ನು ಕೂಡ ಇಲ್ಲಿ ಸ್ಮರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಬಂದಂಥ ನೀವೆಲ್ಲರೂ ಕೂಡ ಅನೇಕ ವರ್ಷಗಳಿಂದ ಪಾದಯಾತ್ರೆ ಮಾಡಿದ್ದೀವಿ. ವಿಶೇಷವಾಗಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಪಾದಯಾತ್ರೆಯನ್ನು ನಾವು ಪ್ರಾರಂಭ ಮಾಡುವಾಗ ಮೊದಲು 7-8 ಜನ ಮಾತ್ರ ಇದ್ದು ಹಿಂದೆ
ನನಗೆ ಕೇಳಿದ ನಮ್ಮ ಕಾರ್ಯದರ್ಶಿ ಹೇಳಿದ ಪ್ರಕಾರ ಮುಂಬೈಯವರು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡಬೇಕು ಅಂತ ಅವರಿಗೆ ಮುಂಬೈಯವರಿಗೂ ಉತ್ಸಾಹ ಇದೆ. ಇಲ್ಲಿಂದ ಬೊಂಬೈಯಿಂದ ಪ್ರಾರಂಭ ಮಾಡಿ ಭಾಳ ದೂರ ಆಗುತ್ತೆ ಅಂತೇಳಿ ಅವರು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಈ ಪಾದಯಾತ್ರೆಗೆ ಬಂದಿದ್ದಾರೆ. ಇದಕ್ಕೆ ತುಂಬ ಸಂತೋಷ ಆಯಿತು. ಅಂದರೆ ಈ ಪಾದಯಾತ್ರೆ ಮಹತ್ವ ಏನು ಅಂತ ತಿಳ್ಕೊಂಡವರು ಪಾದಯಾತ್ರೆ ಈಗ ಮಹಿಳೆಯರಿಗಂತೂ ಬಸ್ಸಿನಲ್ಲಿ ಟಿಕೆಟ್ ಇಲ್ಲ, ಫ್ರೀಯಾಗಿ ಬರುವುದಿಲ್ಲ. ಆದರೆ ಅವರು ಈ ಎಲ್ಲ ಹಿಂದೆ ಅವರು ನನ್ನವರು ಬಂದು ಮಾತಾಡುವಾಗ ಯಾವತ್ತೂ ಕೂಡ ಈ ಮಹಿಳೆಯರು ತನ್ನ ಬಗ್ಗೆ ಹೇಳೋದಿಲ್ಲ. ತನ್ನ ಆರೋಗ್ಯ ಗುರಿ, ತನಗೆ ನಮ್ಮ ಸಂಸಾರ, ನಮ್ಮ ಗಂಡ, ನಮ್ಮ ಮಕ್ಕಳು, ಅವರ ಬಗ್ಗೆ ಕುಟುಂಬ ಒಳ್ಳೆಯದು ಮಾಡ್ತೀನಿ ಹೇಳೋದು ಮಹಿಳೆ ಮಾತ್ರ. ಮಹಿಳೆಯರ ಅಪಾರವಾದ ಈ ಭಕ್ತಿ, ಈ ಶ್ರದ್ಧೆ, ಈ ಪ್ರಾರ್ಥನೆಯನ್ನು ಈ ಸಲ್ಲಿಸಿಕೊಂಡು ನಡೆಸೋದನ್ನು ನನಗೆ ಮಹಿಳೆಯರಲ್ಲಿ ವಿಶೇಷವಾಗಿ ಮಹಿಳೆಯರು ವಿಶೇಷವಾಗಿ ಅಭಿನಂದಿಸಿ ಅವರಿಗೂ ಬೇಡ, ಅವರ ಕುಟುಂಬಕ್ಕೆ ಬೇಕು. ಹೀಗೆ ಮಾಡೋಕ್ಕೆ ನಾವು ಮನೆಗೆ ಬರ್ತೀವಿ. ನನಗೆ ಏನಂತ ಹೇಳ್ತಾರೆ ಅಂದರೆ ನಾನು ನಮಗೆ ಸುಖ ಕೇಳೋದಿಲ್ಲ, ನಮ್ಮ ಕುಟುಂಬಕ್ಕೆ ಬೇಕಾಗ್ತದೆ. ಈ ಭಕ್ತಿ, ಈ ಶ್ರದ್ಧೆ ಸ್ವಾಮಿಗೆ ಬಹಳ ಪ್ರೀತಿಯಾಗ್ತದೆ. ಇದರಿಗೆ ಯಾವುದೇ ನಿಸ್ವಾರ್ಥವಾದಂಥ ಸೇವೆ ಮಾಡುವಂಥ ಭಾಗ್ಯ ಯಾವುದು ಬೇಕು. ಅನ್ನದಾನ ನಮ್ಮಲ್ಲಿ ನಮ್ಮ ದಕ್ಷಿಣ ವಿಕಾಸಕ್ಕೆ ನಮ್ಮ ಕಾರ್ಯಕರ್ತರಿಗೆ ರಜೆಯನ್ನು ರಾತ್ರಿ ಹೊತ್ತು ಊಟ ಇರ್ತದೆ. ಅದು ಒಂದು ಅವರು ಈಗ ಸ್ಟೀಮ್ನಲ್ಲಿ ಭಾಳ ಸುಲಭವಾಗಿ ಅನ್ನ ಬೇಯಿಸಿದ್ದಾರೆ. ಅವರ ದೊಡ್ಡ ಭಾಗದಲ್ಲಿ ಬೀಜವನ್ನು ಒಂದು ಕ್ವಿಂಟಾಲ್ 3 ಕಿಲೋ ಅಕ್ಕಿಯನ್ನು ಹಾಕಿದ್ದೀರ ತೆಗಿಬೇಕಾದ್ರೆ ಮತ್ತೆ ಸಕ್ಕರೆ ಕವರಿ ಹಾಕಿ ಈ ಗಂಜಿಯನ್ನು ಅವರ ಆಯಾಸವನ್ನು ಪರಿಹರಿಸಿದಾಗ ಭಕ್ತರಿಗೆ ಸಹ ಮಾಡಬೇಕಾದ್ರೆ ನಾವು ಸ್ವಲ್ಪ ಸುಖದಿಂದ ಸಾಗರದಷ್ಟು ಸುಖದಿಂದ ಇಂತಹ ಎಲ್ಲ ಒಳ್ಳೆಯ ಯಾರು ಸನ್ಮಾನ ಮಾಡ್ತಿದ್ದೆ, ಸಾಂಕೇತಿಕವಾದ ಸನ್ಮಾನ ಮಾಡಬೇಕಾದ ನಾವು ಆ ಮಂಜುನಾಥ ನಮ್ಮ ಮನೆ ಬಂದು ಸೇರ್ಕೊಂಡವ್ರೆ ನನಗೆ ಪಾಲನೆ ಮಾಡಬೇಕು. ಶಾಂತಿ, ನಿಷ್ಠೆ, ಧರ್ಮ ಪರಿಪಾಲನೆ ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿ ಹತ್ರ ಒಂದು ಕ್ಷಮಾಪಣೆ ಕೇಳಿ 1 ನಿಮಿಷ ಮಾತಾಡ್ತೀನಿ. ಸಾಮಾನ್ಯರ ಬಗ್ಗೆ ಆಗ್ಬೋದು, ಯಾರಾದ್ರೂ ಕಿಂಚಿತ್ತು ಅವ್ರ ಬಗ್ಗೆ ಲೋಪದೋಷಗಳು ಏನಾದ್ರು ಬಂದ್ರೆ ನಾವೆಲ್ಲರೂ ಒಟ್ಟಿಗೆ ಇರೋಣ, ಅವ್ರ ಬೆನ್ನೆಲುಬಾಗಿ ಇರೋಣ, ಪ್ರಾಣ ತ್ಯಾಗ ಮಾಡೋಕ್ಕೂ ನಾವು ಸಿದ್ಧರಿದ್ದೇವೆ ಅಂತ ಹೇಳಿ ಪೂಜ್ಯರಿಂದ ಶ್ರೀ